ಗೋವಿಂದನ ಅವನ ತಂದೆ ತೀರ್ಕೊಂಡ್ರು ಅಂತ ವೀರ ಅವರ ಜೊತೆ ಮನೆಗೆ ಕರ್ಕೊಂಡೋದ್ರು. ಗೋವಿಂದು ಹುಟ್ಟಿದ ತಕ್ಷಣ ಅವನ ತಾಯಿ ತೀರ್ಕೊಂಡ್ರು. ಇವಾಗ ಅನಾರೋಗ್ಯದಿಂದ ಅವನ ತಂದೆನೂ ತೀರ್ಕೊಂಡ್ರು. ಅವನನ್ನು ನೋಡ್ಕೊಳ್ಳಿಕ್ಕೆ ಯಾರೂ ಇಲ್ಲ ಅಂತ ಅವರ ಮನೆಗೆ ಕರ್ಕೊಂಡೋಗ್ತಿದ್ರು. ಏನೇ ಸ್ವಲ್ಪ ಹೊರಗ್ ಬರ್ತೀಯಾ? ಆ ಬರ್ತೀನಿ ಹಾಗೆ ಅಂತ ಹೊರಗಡೆ ಬಂದು ಗೋವಿಂದನ ನೋಡಿದ ತಕ್ಷಣ, ಏನ್ರಿ ಹೋಗಿ ಹೋಗಿ ಇವನ್ನ ಮನೆ ಕರ್ಕೊಂಡ್ ಬಂದಿದ್ದೀರಾ? ಇಲ್ಲಿ ನೋಡ್ ಸತ್ಯ, ಇನ್ನು ನನ್ನ ಅಳಿಯ ಇನ್ ಮುಂದೆ ನನ್ ಮನೆಯಲ್ಲೇ ಇರ್ತಾನೆ. ಅವನಿಗೆ ನನ್ನ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳು? ಇಲ್ಲಿ ನೋಡಿ, ಇಲ್ಲಿ ಹೋಗುವ ದರಿದ್ರನ ನಮ್ಮನೊಳಗೆ ನಾವ್ ಯಾಕೆ ಕರ್ಕೊಂಡ್ ಬರ್ಬೇಕು? ಇವನು ಹುಟ್ಟಿದಾಗ ತಾಯಿನ ಕಳ್ಕೊಂಡ. ಅವನ ದರಿದ್ರದಿಂದ ಇವಾಗ ಇವನ್ ತಂದೆ ಕೂಡ ತೀರ್ಕೊಂಡ. ಇಂಥ ದರಿದ್ರನ ಮನೇಲಿ ಇಟ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ರೀ. ಏನ್ ಸತ್ಯ ಹಾಗೆ ಮಾತಾಡ್ತಿದೀಯಾ? ಇವನಿಗೆ ಅಂತ ಯಾರಿದ್ದಾರೆ? ಅತ್ತೆ ಮಾವ ಅಂತ ನಾವು ತಾನೇ ಇರೋದು ಇವನಿಗೆ. ಇಲ್ಲಿ ನೋಡು ಗೋವಿಂದು, ನೀನು ಮೊದ್ಲು ಮನೆಗೋಗಿ ಸ್ನಾನ ಮಾಡಿ ಬಾ, ನಾವು ಹೊರಗಡೆ ಹೋಗೋಣ ಹಾಗೆ ಅಂತ ಹೇಳಿದ ತಕ್ಷಣ ಗೋವಿಂದು ಮನೆಯೊಳಗೆ ಹೋದ. ಏನ್ರಿ, ನಾನು ಎಷ್ಟೇ ಹೇಳಿದ್ರು ಈ ಗೋವಿಂದನ ನಮ್ಮ ಮನೇಲಿ ಕರ್ಕೊಂಡ್ ಬಂದು ಇಡ್ತಾ ಇದ್ದೀರಾ? ನೀವು ನೋಡ್ತಾ ಇರಿ, ಇವನಿಂದ ಇವನ ದರಿದ್ರ ನಮಗೆ ಬಂದು ಸೇರುತ್ತೆ. ಮೊದ್ಲು ನಿನ್ನ ಅಪಶಕುನ ಮಾತನ್ನು ನಿಲ್ಲಿಸಿ ಹೋಗಿ ಅಡಿಗೆ ಮಾಡು. ಇಲ್ ನೋಡಿ, ನಾನು ಹೋಗಿ ಹೋಗಿ ನಿಮಗೆ ಹೇಳ್ತಿದ್ದೀನಲ್ಲ, ನನ್ನ ಮಾತ್ ನೀವ್ ಯಾವತ್ತಾದ್ರೂ ಕೇಳಿದೀರಾ? ಹಾಗೆ ಅಂತ ಮುಖವನ್ನು ತಿರುಗಿಸಿಕೊಂಡು ಅಲ್ಲಿಂದ ಒಳಗಡೆ ಹೋದ್ಲು. ಗೋವಿಂದು ರೂಮಲ್ಲಿ ಒಂದ್ ಕಡೆ ಕೂತ್ಕೊಂಡು, ಅಷ್ಟು ದರಿದ್ರ ಹಿಡ್ದವನ, ಎಲ್ಲರೂ ಹಾಗೇನೆ ಹೇಳ್ತಾರೆ. ತಂದೆ ಅನಾರೋಗ್ಯದಿಂದ ತೀರ್ಕೊಂಡ್ಬಿಟ್ರೆ ಅದಕ್ಕೆ ಕಾರಣ ನಾನು ಅಂತ ಹೇಳ್ತಿದ್ದಾರೆ. ಹೀಗೆ ತನ್ನೊಳಗೆ ತಾನೇ ಆಲೋಚನೆ ಮಾಡುವಾಗ ವೀರ ಗೋವಿಂದನನ್ನು ಕರೆದ್ರು. ಅರೆ ಗೋವಿಂದು, ಬೇಗ ಬಾ, ನಾವು ಊಟ ಮಾಡಿ ಹೊರಗಡೆ ಹೋಗ್ಬೇಕು. ಪಕ್ಕದೂರಿನಲ್ಲಿ ಒಂದು ಮುಖ್ಯವಾದ ಕೆಲಸ ಇದೆ, ಬೇಗ ಹೋಗಿ ಮಾಡ್ಬೇಕು. ಬರ್ತಾ ಇದ್ದೀನಿ ಮಾವಯ್ಯ ಹಾಗೆ ಅಂತ ಹೊರಗಡೆ ಬಂದ. ಈ ಕಡೆ ಸತ್ಯಂ ಅವರಿಬ್ಬರಿಗೆ ಊಟ ಕೊಟ್ಟು ಗೊಣಗ್ತಾ ಕೂತಿದ್ಲು. ಗೋವಿಂದು ವೀರ ಏನು ಮಾತನಾಡದೆ ಊಟವನ್ನು ಮಾಡಿ ಪಕ್ಕದೂರಿಗೆ ಹೊರಟು ಹೋದ್ರು. ಲೇ ಗೋವಿಂದು, ನಿನ್ನ ಅತ್ತೆ ಹಾಗೆ ಮಾತಾಡ್ತಿದ್ದಾಳೆ ಅಂತ ನೀ ಬೇಜಾರ್ ಮಾಡ್ಬೇಡ. ಅವಳು ಯಾವಾಗ್ಲೂ ಹಾಗೇನೆ, ಅವಳು ಹೋಗ್ತಾ ಹೋಗ್ತಾ ಸರಿಯಾಗ್ಬಿಡ್ತಾಳೆ. ನಿನ್ನ ಅತ್ತೆ ಹೋಗ್ತಾ ಹೋಗ್ತಾ ನಿನ್ನ ಅರ್ಥ ಮಾಡ್ಕೋತಾಳೆ, ಆಮೇಲೆ ಅವಳೇ ಸರಿಯಾಗ್ತಾಳೆ. ನೀನ್ ಅವಳು ಹೇಳ್ತಾಳೆ ಅಂತ ದುಃಖ ಪಡ್ಬೇಡ ಏನೋ. ಅಲ್ಲ ಮಾವ, ನನ್ನಿಂದ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗ್ತಿದೆ ಅಲ್ವಾ? ಅದಕ್ಕೇನೆ ನನಗೂ ಬೇಜಾರಾಗ್ತಾ ಇದೆ. ಅದೆಲ್ಲ ಪರವಾಗಿಲ್ಲ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ, ನೀನು ಸುಮ್ನಿರು. ಹೀಗೆ ಅವರಿಬ್ಬರು ಮಾತಾಡ್ತಾ ಮಾತಾಡ್ತಾ ತುಂಬಾ ದೂರ ಹೋದ್ರು. ಸ್ವಲ್ಪ ದೂರ ಹೋಗ್ತಾ ಇರುವಾಗ ಒಂದು ಒಣಗಿದ ಮರ ಬಂದು ವೀರನ ಕಾಲು ಮೇಲೆನೆ ಬಿತ್ತು. ವೀರನಿಗೆ ಕಾಲು ಮುರಿದೋಯ್ತು. ಅಯ್ಯೋ ಮಾವಯ್ಯ, ಬನ್ನಿ ಹಾಸ್ಪಿಟಲಿಗೆ ಹೋಗೋಣ. ಅಯ್ಯೋ ದೇವ್ರೆ, ನನ್ನ ಮಾವನಿಗೆ ಏನಾಯ್ತಪ್ಪ? ಇದ್ದಕ್ಕಿದ್ದಂಗೆ ಮರ ಬಂದು ಕಾಲು ಮೇಲೆ ಬಿತ್ತು. ಹೀಗೆ ಗೋವಿಂದ ವೀರನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಗಾಯಕ್ಕೆ ಮದ್ದೆಲ್ಲ ಕೊಡಿಸಿ ಮನೆಗೆ ಕರ್ಕೊಂಬಂದ. ಮನೆಗೆ ಬಂದ ತಕ್ಷಣ ಸತ್ಯ ಗೋವಿಂದನನ್ನು ನೋಡಿ, ಅಯ್ಯೋ ದುರಾದೃಷ್ಟ, ನೋಡ್ದಾ, ನಿನ್ನ ಮನೆಗ್ ಕರ್ಕೊಂಬಂದಿದ್ರಿಂದ ನಿನ್ ಮಾವನಿಗೆ ಇವತ್ತು ಕಾಲ್ ಮುರಿದೋಯ್ತು. ಎಲ್ಲ ನಿನ್ನ ದುರಾದೃಷ್ಟನೇ. ಅದಕ್ಕೇನೆ ಈ ಮನುಷ್ಯನಿಗೆ ಹೇಳ್ದೆ, ಇವ್ರೇ ಅರ್ಥ ಮಾಡ್ಕೊಳ್ಳಿಲ್ಲ. ಅಯ್ಯೋ ಸತ್ಯ, ಒಣಗಿದ ಮರ ಬಂದು ನನ್ ಮೇಲೆ ಬಿದ್ರೆ ಅವನೇನ್ ಮಾಡ್ತಾನೆ? ನೀನು ಯಾಕೆ ಅವನ್ನ ಬೈತೀಯಾ? ಇಲ್ ನೋಡೋ ಗೋವಿಂದು, ನೀನ್ ಮಾತ್ರ ನನ್ ಕಣ್ಮುಂದೆ ನಿಂತಿದ್ರೆ ನಾನ್ ನಿನ್ನ ಸುಮ್ನೆ ಬಿಡಲ್ಲ. ಮೊದ್ಲು ನನ್ ಮನೆ ಬಿಟ್ಟು ಹೊರಗಡೆ ಹೋಗು ಹಾಗೆ ಅಂತ ಸತ್ಯಂ ಅವನಿಗೆ ಬೈದಾಗ ಅವನು ಏನು ಮಾಡಲು ಸಾಧ್ಯವಾಗದೆ ಮನೆಯಿಂದ ಹೊರಗಡೆ ಹೋದ. ಇನ್ನು ಈ ಮನೆಯಲ್ಲಿ ಇರಲು ಸಾಧ್ಯವಿಲ್ಲ ಅಂತ ಗೋವಿಂದು ಮನೆಯಿಂದ ಹೊರಗಡೆ ಬಂದ. ಅಯ್ಯೋ ಭಗವಂತ, ಆ ಒಣಗಿದ ಮರ ನನ್ನ ಮೇಲೇನೆ ಬೀಳ್ಬೋದಾಗಿತ್ತು. ಯಾಕೆ ನನ್ನ ಮಾವನ ಮೇಲೆ ಬಿದ್ದು ನಡೆಯದ ಹಾಗೆ ಮಾಡಿದೀರಾ ಅಂತ ಗೊತ್ತಿಲ್ಲ. ಇವಾಗ ನಾನು ಎಲ್ಲೋಗೋದು? ನನಗೆ ಅಂತ ಯಾರಿದ್ದಾರೆ? ಯಾಕಪ್ಪ ನನಗೆ ಈ ರೀತಿ ಶಿಕ್ಷೆ ಕೊಟ್ಟೆ? ನಾನು ಅಷ್ಟು ದುರಾದೃಷ್ಟಶಾಲಿನಾ? ಹಾಗೆ ಅಂತ ಅನ್ಕೊಂಡ ಗೋವಿಂದು ದಿನವಿಡೀ ಎಲ್ಲಾ ಕಡೆ ಸುತ್ತಾಡ್ದ. ಒಬ್ರು ಕೂಡ ಅವನಿಗೆ ಆಶ್ರಯವನ್ನು ಕೊಡಲಿಲ್ಲ. ಅದೇ ಸಮಯದಲ್ಲಿ ಆ ಕಡೆ ಹೋಗ್ತಾ ಇದ್ದ ಊರಿನ ದೊಡ್ಡ ಮನುಷ್ಯ ಗೋವಿಂದನನ್ನು ನೋಡಿ, ಏ ಗೋವಿಂದು, ನೀನು ನನ್ ಜೊತೆ ನನ್ ಮನೆಗೆ ಬರ್ತೀಯಾ? ನಿನಗೆ 3 ಹೊತ್ತು ಊಟ ಕೊಡ್ತೀನಿ. ಆದ್ರೆ ನೀನು ನಾನು ಹೇಳಿದ ಕೆಲ್ಸ ಎಲ್ಲನೂ ಮಾಡ್ಬೇಕು. ಸರಿ ಅಯ್ಯ, ನಾನು ನೀವು ಹೇಳಿದ ಕೆಲಸ ಮಾಡ್ತೀನಿ. ನೀವು ನನಗೆ 3 ಹೊತ್ತು ಊಟ ಕೊಟ್ಟು ಇರ್ಲಿಕ್ಕೆ ಆಶ್ರಯವನ್ನು ಕೊಡ್ತೀರಾ ಅಂದ್ರೆ ಯಾಕೆ ನಾನ್ ಮಾಡಲ್ಲ? ನೀನು ನನ್ ಜೊತೆ ನನ್ ಮನೆಗೆ ಬಾ. ಯಾರು ಕೂಡ ನಿನ್ನನ್ನು ನಂಬಿ ನಿನಗೆ ಆಶ್ರಯ ಕೊಡದಿದ್ರು ನಾನ್ ನಿನ್ನ ನಂಬಿ ನಿನಗೆ ಆಶ್ರಯ ಕೊಡ್ತಾ ಇದ್ದೀನಿ. ಸ್ವಲ್ಪ ಹುಷಾರಾಗಿರು. ನಾನು ಹೇಳುವ ಕೆಲಸ ಮಾಡ್ಕೊಂಡು ನನ್ ಜೊತೆನೆ ನೀನು ಸಂತೋಷವಾಗಿರು. ಸರಿ ಅಯ್ಯ, ನೀವೇ ನೋಡ್ತೀರಲ್ವಾ ನನ್ ಕೆಲ್ಸ ಹೇಗಿರುತ್ತೆ ಅಂತ. ಹಾಗೆ ಅಂತ ಹೇಳಿ ಊರ ದೊಡ್ಡ ಮನುಷ್ಯ ಗೋವಿಂದನ ಮನೆ ಕರ್ಕೊಂಡೋದ್ರು. 3 ದಿನಗಳ ಕಾಲ ಗೋವಿಂದನನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡು ಗೋವಿಂದನನ್ನು ಸಂತೋಷವಾಗಿ ನೋಡಿಕೊಂಡ್ರು. 4ನೇ ದಿನ ಗೋವಿಂದನನ್ನು ಕರ್ಕೊಂಡು ಊರಿನ ದೊಡ್ಡ ಮನುಷ್ಯರು ಪಕ್ಕದ ಊರಿಗೆ ಹೋದ್ರು. ಅವರು ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ಬೆಟ್ಟದ ಕಡೆಯಿಂದ ಒಂದು ಕಲ್ಲು ಜಾರ್ಕೊಂಡ್ಬಂದು ಅವರ ಮೇಲೇನೆ ಬಿದ್ದೋಯ್ತು.
ಅದರಿಂದ ಊರಿನ ದೊಡ್ಡ ಮನುಷ್ಯನಿಗೆ ಕೈಕಾಲು ಮುರಿದೋಯ್ತು. ಅದನ್ನು ನೋಡಿ ಗೋವಿಂದು ಅವನನ್ನು ತುಂಬಾ ಎಚ್ಚರಿಕೆಯಿಂದ ಮನೆ ಕರ್ಕೊಂಡೋದ. ಅಯ್ಯೋ, ಈ ದರಿದ್ರ ಎಲ್ಲಿಂದ ಇವಾಗ ಎಲ್ಲಿ ತನಕ ಬಂದಿದೆ? ಊರಿನ ದೊಡ್ಡ ಮನುಷ್ಯನಿಗೆ ಈ ರೀತಿ ಪರಿಸ್ಥಿತಿ. ನಾನು ಹೇಳ್ದೆ ಇವನೊಬ್ಬ ದುರಾದೃಷ್ಟಶಾಲಿ ಅಂತ. ಇವನು ಎಲ್ಲಿ ಕಾಲಿಟ್ರು ಆ ಜಾಗನೇ ಚೆನ್ನಾಗಿರಲ್ಲ. ಚೀಚಿ, ಇವನ ಬದುಕು ಏನೋ ಎಂತವೋ. ಊರಿನ ಜನರೆಲ್ಲ ಊರಿನ ದೊಡ್ಡವರನ್ನು ನೋಡ್ಲಿಕ್ಕೆ ಬಂದ್ರು. ಅದರಲ್ಲಿ ಒಬ್ಬನಾದ ಸೂರ್ಯ, ನೋಡಿದ್ರ ಇವನು ಸಾಧಾರಣವನಲ್ಲ. ಇವನು ಹುಟ್ಟಿದಾಗ ಇವನ ತಾಯಿಯನ್ನು ಕಳ್ಕೊಂಡ. ಸ್ವಲ್ಪ ದಿನಗಳ ನಂತರ ಇವನ ತಂದೆಯನ್ನು, ನಮ್ಮ ವೀರಭಾವನನ್ನು, ಇವಾಗ ಊರಿನ ಯಜಮಾನರನ್ನು ಹಾಗೆ ಅಂತ ಹೇಳಿದ. ಅಷ್ಟರಲ್ಲಿ ಇನ್ನೊಬ್ಬ ವ್ಯಕ್ತಿ, ಹೌದು ಹೌದು, ಇದೆಲ್ಲ ಈ ದರಿದ್ರ ಹಿಡ್ದವನಿಂದನೇ ಆಗಿದ್ದು. ಇಲ್ಲಿ ನೋಡೋ, ಈ ಊರಿಂದ ಹೊರಟೋಗೋ, ನಿನ್ ಮುಖನ ನಮ್ ಯಾರಿಗೂ ತೋರಿಸ್ಬೇಡ. ಊರಿನ ಜನರೆಲ್ಲ ಗೋವಿಂದನನ್ನು ದರಿದ್ರ ಹಿಡಿದವನು ಅಂತ ಊರಿನಿಂದ ಆಚೆ ಕಳಿಸಿದ್ರು. ನಿಜವಾಗ್ಲೂ ನನ್ ಮೇಲೇನೆ ನನಗೆ ನಾಚಿಕೆ ಆಗ್ತಾ ಇದೆ. ಊರಿನ ದೊಡ್ಡ ಮನುಷ್ಯ ನನಗೆ ಸಹಾಯ ಮಾಡಕ್ಕೆ ಬಂದು ಅವರು ಇವಾಗ ಮಂಚ ಹಿಡ್ದಿದ್ದಾರೆ. ಮುಂದೆ ಈ ಊರಲ್ಲಿ ಇರಬಾರ್ದು, ಮನುಷ್ಯರಿಂದ ದೂರ ಇರ್ಬೇಕು. ಆವಾಗ್ಲೇ ನನ್ನಿಂದ ಯಾರಿಗೂ ಯಾವ ಕಷ್ಟನೂ ಬರಲ್ಲ. ಮುಂದೆ ನಾನು ಈ ಊರಲ್ಲೇ ಇರೋದಿಲ್ಲ, ಎಲ್ಲಿಗಾದ್ರೂ ಹೋಗ್ತೀನಿ. ಹಾಗೆ ಅಂತ ಗೋವಿಂದು ನಡ್ಕೊಂಡು ಅಡವಿ ಮಾರ್ಗವಾಗಿ ಬಂದು ಅಡವಿಗೆ ಸೇರ್ಕೊಂಡ. ಆಗ ದಾರಿಯಲ್ಲಿ ಧ್ಯಾನ ಮಾಡ್ತಾ ಇರುವ ಸ್ವಾಮೀಜಿ ಒಬ್ರು ಇದ್ರು. ಗೋವಿಂದು ಅವನ ಕಷ್ಟವನ್ನು ಸ್ವಾಮೀಜಿಯ ಬಳಿ ಹೇಳ್ದ. ಇಲ್ ನೋಡಪ್ಪ, ನೀನು ದುಃಖ ಪಡಬೇಡ. ಇದು ಹಣೆ ಬರಹ. ನೀನು ಧೈರ್ಯವಾಗಿರು. ಹೀಗೆ ಸ್ವಾಮೀಜಿ ಗೋವಿಂದನಿಗೆ ಸಮಾಧಾನ ಹೇಳಿ ತನ್ನ ಜೊತೆನೆ ಅವನಿಗೆ ಆಶ್ರಯವನ್ನು ಕಲ್ಪಿಸಿದ್ರು. ಹೀಗೆ ಅವರಿಬ್ಬರು ಸಂತೋಷವಾಗಿದ್ರು. ಗೋವಿಂದು ಸ್ವಾಮೀಜಿಗೆ ಅವರ ಧ್ಯಾನಕ್ಕೆ ಭಂಗ ಬಾರದ ಹಾಗೆ ನೋಡ್ಕೊಳ್ತಾ ಇದ್ದ. ಸ್ವಾಮೀಜಿಗೆ ಅಡವಿಯಿಂದ ಬೇಕಾದ ಹೂವು, ಹಣ್ಣು, ಹಂಪಲನ್ನು ತಂದು ಕೊಡುವುದರ ಮೂಲಕ ಸಂತೋಷವಾಗಿ ಇದ್ದ. ಒಂದು ದಿನ ಗೋವಿಂದು ಊರಿನ ದೊಡ್ಡ ಮನುಷ್ಯನನ್ನು ಹಾಗೇನೆ ಅವನ ಮಾವನಾದ ವೀರನನ್ನು ನೋಡ್ಬೇಕು ಅನ್ನಿಸಿತು. ಹೀಗೆ ಅವನು ಊರಿಗೆ ಬಂದಾಗ ಎಲ್ಲರೂ ಅದೇ ಮಾತು ಹೇಳ್ತಾ ಇದ್ರು. ನೋಡಿದ್ರ, ಇಷ್ಟು ದಿನ ಇವನು ಇಲ್ದೆ ನಾವೆಲ್ಲರೂ ತುಂಬಾನೇ ಸಂತೋಷವಾಗಿದ್ದೋ. ಆದ್ರೆ ಏನು, ಮತ್ತೆ ಇವನು ಬಂದಿದಾನಲ್ವಾ, ಮತ್ತೆ ಈ ಊರಿನ ಜನರಿಗೆ ತೊಂದರೆ ಆಗ್ಬೋದು ಹಾಗೆ ಅಂತ ಹೇಳಿದ್ರು. ಆ ಸಮಯದಲ್ಲಿ ಗೋವಿಂದನ ಹಿಂದೆ ಬಂದಂತ ಸ್ವಾಮೀಜಿ ಗೋವಿಂದನ ಬಗ್ಗೆ, ನಿಲ್ಲಿ, ನೀವು ಅನ್ಯಾಯವಾಗಿ ಗೋವಿಂದನನ್ನು ನಿಂದನೆ ಮಾಡ್ತಿದ್ದೀರಾ. ವೀರನ ಕಾಲು ಮುರಿದೋಗಲು ಗೋವಿಂದನೇ ಕಾರಣ ಅಂತ ಹೇಳ್ತಾ ಇದ್ದೀರಾ. ಆ ದಿನ ಗೋವಿಂದು ಇದ್ದ ಕಾರಣದಿಂದಾನೇ ವೀರ ಬದುಕಿದ್ದ ಅಂತ ಅನ್ಕೋಬಹುದಾಗಿತ್ತಲ್ವಾ? ಸ್ವಾಮೀಜಿ, ನೀವು ಏನ್ ಮಾತಾಡ್ತಾ ಇದ್ದೀರಾ ಅಂತ ಏನು ಅರ್ಥ ಆಗ್ತಾ ಇಲ್ಲ. ಅವತ್ತು ಇವನು ನಮ್ಮನೆಗೆ ಬಂದ ಕಾರಣದಿಂದನೇ ನಮ್ಮ ಮನೆಯವರ ಕಾಲ್ ಮುರಿದೋಯ್ತು. ಇಲ್ಲಮ್ಮ, ನೀನು ಸರಿಯಾಗಿ ಆಲೋಚನೆ ಮಾಡು. ಆ ದಿನ ವೀರನ ಜೊತೆಯಲ್ಲಿ ಗೋವಿಂದ ಮಾತ್ರ ಇಲ್ಲದಿದ್ದರೆ ಅವನ ಕಾಲು ಮೇಲೆ ಬಿದ್ದಂತಹ ಮರ ಆ ದಿನ ಅವನ ತಲೆ ಮೇಲೆ ಬೀಳ್ತಾ ಇತ್ತು. ಗೋವಿಂದ ಗೊಂದಲದಿಂದ ನಿಮ್ಮ ಮನೆಯವ್ರನ್ನ ತಳ್ಳಿದ್ರಿಂದನೇ ಆ ಕೊಂಬೆ ನಿಮ್ಮ ಮನೆಯವರ ಕಾಲಿನ ಮೇಲೆ ಬಿತ್ತು. ಕಾಲು ಮುರಿದು ಹೋದ್ರೆ ಸರಿಪಡಿಸಬಹುದು, ಆದರೆ ಪ್ರಾಣವನ್ನು ಕಳೆದುಕೊಂಡ್ರೆ ಮತ್ತೆ ಬರುತ್ತಾ? ಗೋವಿಂದನ ಅದೃಷ್ಟದಿಂದಾನೇ ವೀರ ತನ್ನ ಪ್ರಾಣವನ್ನು ಕಾಪಾಡಿಕೊಂಡ. ದೇವರು ಕೆಲವೊಂದು ಸಲ ದರಿದ್ರವಾಗಿ ಒಂದು ಸಲ ಕಾಣಿಸಿಕೊಂಡ್ರು ಅದರ ಹಿಂದೆ ತುಂಬಾ ದೊಡ್ಡ ಅದೃಷ್ಟನೇ ಇರುತ್ತೆ. ಎಲ್ಲರೂ ಗೋವಿಂದನನ್ನು ದುರಾದೃಷ್ಟಶಾಲಿ ಅಂತ ಹೇಳ್ತಾ ಇದ್ರಿ, ಆದ್ರೆ ಅವನಿರುವ ಸ್ಥಳದಲ್ಲಿ ಎಲ್ಲರನ್ನೂ ಕಾಪಾಡಿದ್ದಾನೆ. ಅದೇ ಗೋವಿಂದನ ಅದೃಷ್ಟ. ಹೀಗೆ ಸ್ವಾಮೀಜಿ ಹೇಳಿದ ತಕ್ಷಣ ಎಲ್ಲರೂ ತಲೆಯನ್ನು ತಗ್ಸಿದ್ರು. ಗೋವಿಂದನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡ ಕಾರಣ ಪಶ್ಚಾತ್ತಾಪ ಪಟ್ರು. ಗೋವಿಂದು, ನನ್ನನ್ನು ಕ್ಷಮಿಸು. ನಾನು ನಿನ್ನ ಸ್ವಂತ ಅತ್ತೆಯಾಗಿದ್ರು ಕೂಡ ನಿನ್ನ ಮನೆಯಲ್ಲಿ ಇಟ್ಕೊಳ್ದೆ ನಿನ್ನ ದುರದೃಷ್ಟ ಅಂತ ನಿನ್ನ ಮನೆಯಿಂದ ಈಚೆಗೆ ಕಳಿಸ್ದೆ. ಇವಾಗ ಸ್ವಾಮೀಜಿ ನಿನ್ ಬಗ್ಗೆ ಹೇಳುವಾಗನೇ ನನಗೆ ನನ್ ಬಗ್ಗೆ ನಾಚಿಕೆ ಆಗ್ತಾ ಇದೆ. ದಯವಿಟ್ಟು ನನ್ನ ಕ್ಷಮಿಸಪ್ಪ. ಅತ್ತೆ, ಪರವಾಗಿಲ್ಲತ್ತೆ. ಮಾವನಿಗೆ ಹಾಗೆ ಆದ ಕಾರಣದಿಂದ ತಾನೇ ನೀವು ನನ್ನ ದುರಾದೃಷ್ಟಶಾಲಿ ಅಂತ ಹೇಳಿದ್ರಿ ಹಾಗೆ ಅಂತ ಹೇಳ್ದ. ಹೀಗೆ ಉಳಿದವರು ಕೂಡ ಗೋವಿಂದನ ಬಳಿ ಕ್ಷಮೆಯನ್ನು ಕೇಳಿ ಅಲ್ಲಿಂದ ಹೊರಟು ಹೋದ್ರು. ಅಂದಿನಿಂದ ಗೋವಿಂದು ಸ್ವಾಮೀಜಿಯವರ ಆಶ್ರಮದಲ್ಲೇ ಇದ್ದುಕೊಂಡು ಎಲ್ಲರಿಗೂ ಒಳಿತೇ ಆಗುವಂತೆ ಎಲ್ಲರಿಗೂ ಸಹಾಯವನ್ನು ಮಾಡುತ್ತಾ ಸಂತೋಷವಾಗಿ ಇದ್ದ. ಅಯ್ಯ, ಏನಯ್ಯ, ನಮ್ಮ ಊರಿಗೆ ಬರ ಬಂದಿದೆ. ಹೊಲದಲ್ಲಿ ಬೆಳೆಗಳು ಯಾವುದು ಕೂಡ ಚೆನ್ನಾಗಿ ಬೆಳೀತಾ ಇಲ್ಲ. ಯಾಕೆ ಅಂತ ಅರ್ಥ ಆಗ್ತಿಲ್ಲ. ಈ ಊರಲ್ಲಿ ನಮಗೆ ತಿನ್ಲಿಕ್ಕೆ ಕೂಡ ಏನೂ ಸಿಗ್ತಾ ಇಲ್ಲ. ಇದೇ ರೀತಿ ಯಾರಿಗೂ ಏನೂ ಸಿಗದೆ ತಿನ್ಲಿಕ್ಕೇನೆ ಕಷ್ಟ ಆದ್ರೆ ನಮ್ಮ ಊರಲ್ಲಿ ಯಾರು ಜೀವಂತವಾಗಿರಲ್ಲ. ರಂಗ,
ಇದ್ರ ಬಗ್ಗೆ ನೀನೇನು ಆಲೋಚನೆ ಮಾಡಬೇಡ, ನಾನು ನೋಡ್ಕೋತೀನಿ. ಹೌದು, ಏನಿದು? ಯಾವ ವರ್ಷನೂ ಹೊಲದಲ್ಲಿ ಯಾವ ಬೆಳೆನೋ ಹಾಕಿದ್ರೆ ಈ ರೀತಿ ಆಗೋದಿಲ್ಲ, ಆದ್ರೆ ಈ ವರ್ಷ ಯಾಕೆ ಈ ರೀತಿ ಎಲ್ಲ ಅನಾಹುತ ಆಗ್ತಿದೆ? ಹೌದಯ್ಯ, ಅದೇ ಅಯ್ಯ, ನಮಗೂ ಕೂಡ ಚಿಂತೆ ಆಗಿದೆ, ನೀವೇ ಪರಿಷ್ಕರಣೆ ಮಾಡಬೇಕು. ಸರಿ ಸರಿ, ಇವಾಗ ತಿನ್ಲಿಕ್ಕೆ ಎಲ್ಲರಿಗೂ ಆಹಾರ ಸಿಗ್ತಾ ಇದೆ ಅಲ್ವಾ? ಸ್ವಲ್ಪ ದಿನ ಹೀಗೇನೆ ಆದ್ರೆ ಮುಂದೆ ನೋಡೋಣ. ಸರಿ ಅಯ್ಯ, ಹಾಗಾದ್ರೆ ನಾನಿನ್ನು ಹೊರಡ್ತೀನಿ. ಸರಿ ರಂಗ. ಹಾಗೆ ಅಂತ ಹೇಳಿದ್ರು ಜಮೀನ್ದಾರರು. ಹೀಗೆ ರಂಗ ಜಮೀನ್ದಾರರ ಮನೆಯಿಂದ ನಡ್ಕೊಂಡು ಮನೆಗೆ ಹೋದ. ಹೀಗೆ ಕೆಲವು ದಿನಗಳು ಕಳೆಯಿತು. ಒಂದು ದಿನ ಜಮೀನ್ದಾರರಯ್ಯ ಊರಲ್ಲಿ ಏನೋ ಪಂಚಾಯಿತಿ ಇದೆ ಅಂತ ಹೊರಟ್ರು. ಆವಾಗ ದಾರಿಯಲ್ಲಿ ಒಬ್ರು ವಯಸ್ಸಾದ ವೃದ್ಧರನ್ನು ನೋಡಿದ್ರು. ಎಲ್ಲೂ ನೋಡಿದ್ರು ಈ ಮುದುಕರೇ ಇದ್ದಾರೆ, ಅದಕ್ಕೇನೆ ಈ ಊರಿಗೆ ಬರ ಬಂದಿರುವ ಹಾಗಿದೆ. ಇವ್ರನ್ನ ಮಾತ್ರ ಈ ಊರಿಂದ ಆಚೆ ಕಳಿಸಿದ್ರೆ ಈ ಊರು ಸ್ವಲ್ಪ ಆದ್ರೂ ಉದ್ಧಾರ ಆಗುತ್ತೆ. ಈ ಊರಲ್ಲಿ ಆಹಾರ ಪದಾರ್ಥಗಳ ಕೊರತೆ ಇದೆ, ಏನ್ ಮಾಡೋದು ಅಂತ ಆಲೋಚನೆ ಮಾಡ್ತಾ ಇದ್ದೆ. ಇಂಥವ್ರನ್ನ ಸರಿ ಮಾಡಿದ್ರೆ ಎಲ್ಲವೂ ಸರಿಯಾಗ್ಬೋದು. ಹೀಗೆ ಈ ವಿಚಾರದ ಬಗ್ಗೆ ಪಂಚಾಯಿತಿಯಲ್ಲಿ ಮಾತನಾಡೋಣ ಅಂತ ಪಂಚಾಯಿತಿ ಕಟ್ಟೆಗೆ ಹೋದಾಗ ಊರಿನ ಜನರು ಅಲ್ಲಿದ್ರು. ಇವತ್ತು ಪಂಚಾಯಿತಿನ ಆಮೇಲೆ ನೋಡೋಣ, ಇವತ್ತು ನಿಮ್ಮೆಲ್ಲರ ಜೊತೆ ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತ ಇದ್ದೀನಿ. ಇಷ್ಟಕ್ಕೂ ಪಂಚಾಯಿತಿಗೆ ಎಲ್ಲರೂ ಬಂದಾಯ್ತಾ? ಅಯ್ಯ, ಪಂಚಾಯಿತಿಗೆ ಎಲ್ಲರೂ ಬಂದಿದ್ದಾರೆ. ವಿಷಯ ಏನು ಅಂತ ನೀವೇ ಹೇಳ್ಬೇಕು. ಸ್ವಲ್ಪ ನಿಲ್ಲೋ, ಹೇಳ ತನಕನೂ ನೀನು ಕಾಯೋದಿಲ್ವಾ? ಇವಾಗ ನಾನೊಂದು ವಿಚಾರನ ಹೇಳ್ತೀನಿ, ಎಲ್ಲರೂ ಸರಿಯಾಗಿ ಗಮನ ಇಟ್ಟು ಕೇಳಿ. ನಮ್ಮ ಊರಲ್ಲಿ ವೃದ್ಧರ ಸಂಖ್ಯೆ ಅಧಿಕ ಆಗ್ತಾ ಇದೆ. ಅವರು ಊರಲ್ಲಿ ಇರೋದ್ರಿಂದ ಮನೆಗಂತೂ ಯಾವ ಪ್ರಯೋಜನನೂ ಇಲ್ಲ. ಅದರಿಂದ ಅವ್ರನ್ನ ಊರಲ್ಲಿ ಇಟ್ಕೊಳ್ಳದೆ ಊರಿಂದ ಹೊರಗಡೆ ಕಳಿಸಿದ್ರೆ ಇವಾಗ ಇರುವ ಆಹಾರ ಪದಾರ್ಥಗಳಿಗೆ ತೊಂದರೆ ಕಡಿಮೆ ಆಗ್ಬೋದು. ಅದರಿಂದ ಊರಲ್ಲಿ ಇರುವಂತಹ ವೃದ್ಧರನ್ನು ಇವಾಗ್ಲೇ ಊರಿನಿಂದ ಹೊರಗೆ ಹಾಕೋಣ ಅಂತ ಇದ್ದೀನಿ. ಅಯ್ಯ, ಏನಯ್ಯ? ಲೇ ರಂಗ, ನೀನ್ ಇದ್ರಲ್ಲಿ ತಲೆ ಹಾಕ್ಬೇಡ, ನಾನ್ ನೋಡ್ಕೋತೀನಿ. ನಿಮಗೆ ಅರ್ಧ ಗಂಟೆ ಕಾಲಾವಕಾಶ ಕೊಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿರುವ ವೃದ್ಧರನ್ನು ಊರಿಂದ ಆಚೆ ಬಿಟ್ಟು ಬನ್ನಿ. ಅವರು ಏನೇ ಆದ್ರೂ ನಮಗೇನು ತೊಂದರೆ ಇಲ್ಲ, ಇದೇ ನನ್ನ ಆಜ್ಞೆ ಹಾಗೆ ಹೇಳಿ ಪಂಚಾಯಿತಿ ಕಟ್ಟೆಯಿಂದ ಮನೆಯ ಬಳಿ ಹೋದ. ಈ ಕಡೆ ಊರಿನ ಜನರು ಜಮೀನ್ದಾರರ ಮಾತನ್ನು ಮೀರಲು ಸಾಧ್ಯವಾಗದೆ ಅವರವರ ಮನೆಯಲ್ಲಿರುವ ವೃದ್ಧರನ್ನು ಊರಿಂದ ಆಚೆ ಕಳಿಸಿದ್ರು. ಆದ್ರೆ ಅದರಲ್ಲಿರುವ ವೀರ ಎನ್ನುವವನು ಮಾತ್ರ ಅವನ ತಾತನ ಬಳಿ, ತಾತ, ಊರಿನ ಜಮೀನ್ದಾರರು ಈ ರೀತಿ ಹೇಳ್ತಾರೆ ಅಂತ ಕನ್ಸಲ್ಲೂ ಊಹನೆ ಮಾಡಿಲ್ಲ. ಇವಾಗ ನೀನ್ ಎಲ್ಲಿಗೋಯ್ತೀಯ ತಾತ? ನಿನ್ನಿಂದ ಕೆಲಸ ಮಾಡಕ್ಕೆ ಆಗೋದಿಲ್ಲ, ಕೆಲಸ ಮಾಡಕ್ಕೆ ನಿನ್ಗೆ ಶಕ್ತಿನೂ ಇಲ್ಲ. ಅಯ್ಯೋ ಮೊಮ್ಮಗನೇ, ನೀನು ನನ್ನ ಬಗ್ಗೆ ಏನು ಆಲೋಚನೆ ಮಾಡಬೇಡಪ್ಪ. ನಾನು ಕಾಡಿಗೆ ಹೋಗಿ ಅಲ್ಲಿ ಸಿಗುವಂತಹ ಹಣ್ಣು ಹಂಪಲು ತಿನ್ಕೊಂಡು ಹೀಗೆ ಬದುಕೋತೀನಿ. ನೀನು ನನ್ನ ಬಗ್ಗೆ ಚಿಂತೆ ಮಾಡಬೇಡ ಕಣೋ. ತಾತ, ನನಗೆ ಒಂದು ಆಲೋಚನೆ ಬಂದಿದೆ. ನಮ್ಮ ಮನೆಯಲ್ಲಿ ಹೇಗೋ ರಹಸ್ಯದ ಒಂದು ರೂಮ್ ಇದೆ ಅಲ್ವಾ? ಇವಾಗ ನಿಮ್ಮನ್ನ ಇಲ್ಲೇ ಬಿಟ್ಟೋಗ್ತೀನಿ. ರಾತ್ರಿ ಎಲ್ಲರೂ ಮಲಗಿ ನಿದ್ರೆ ಮಾಡಿದ್ಮೇಲೆ ನಿಮ್ಮನ್ನ ಬಂದು ಕರ್ಕೊಂಡೋಗ್ತೀನಿ. ಅಯ್ಯೋ, ಹಾಗೆಲ್ಲ ಬೇಡಪ್ಪ. ತಾತ, ನೀನು ಇದಕ್ಕೆ ಮಾತ್ರ ಅಡ್ಡಿ ಹೇಳ್ಬೇಡ. ನೀವು ಇಲ್ಲೇ ಇರಿ. ನಾನಿವಾಗ ಮನೆಗೆ ಹೋಗಿ ರಾತ್ರಿ ಎಲ್ಲರೂ ನಿದ್ರೆ ಮಾಡುವ ಸಮಯದಲ್ಲಿ ನಿಮ್ಮನ್ನ ಬಂದು ಕರ್ಕೊಂಡೋಗ್ತೀನಿ. ಹಾಗೆ ಅಂತ ವೀರ ಅವನ ತಾತನ ಜೊತೆ ಹೇಳಿ ಅಲ್ಲಿಂದ ಹೊರಟು ಬಂದ. ಹೀಗೆ ಸಮಯ ಕಳೆಯಿತು. ಹೀಗೆ ವೀರ ಎಲ್ಲರೂ ಮಲಗಿ ನಿದ್ರೆ ಮಾಡುವಾಗ ರಾತ್ರಿ ಸಮಯದಲ್ಲಿ ಅವನ ತಾತನ ಮನೆಗೆ ಕರ್ಕೊಂಡೋಗಿ ಆ ರಹಸ್ಯ ಕೋಣೆಯಲ್ಲಿ ಯಾರಿಗೂ ತಿಳಿಯದ ಹಾಗೆ ತನ್ನ ತಾತನನ್ನು ಭದ್ರವಾಗಿ ಇರಿಸಿದ. ವೀರ, ಇದೆಲ್ಲ ನಿನಗೆ ಬೇಕಾಗಿತ್ತ? ನಾನು ಹೇಗೋ ಮುದುಕ ಎಲ್ಲೋ ಹೋಗಿ ಬದುಕೊಳ್ತಾ ಇದ್ದೆ. ಆದ್ರೆ ನೀನು ಇನ್ನೂ ಬಾಳಿ ಬದುಕಬೇಕಾದವನು. ಹೀಗೆ ಜಮೀನ್ದಾರರಿಗೆ ಗೊತ್ತಿಲ್ಲದೆ ನನ್ನ ಇಲ್ಲಿ ಇಟ್ಟಿದೆಯಲ್ಲ, ಅವರಿಗೆ ವಿಷಯ ಮಾತ್ರ ಗೊತ್ತಾದ್ರೆ ಏನಾಗದಪ್ಪ. ಅಯ್ಯೋ ತಾತ, ಅದೆಲ್ಲ ನಾನ್ ನೋಡ್ಕೋತೀನಿ, ನೀವು ಅದ್ರ ಬಗ್ಗೆ ಆಲೋಚನೆ ಮಾಡಬೇಡಿ. ಹೋಗಿ ಮಲಗಿ ನಿದ್ರೆ ಮಾಡಿ ಹಾಗೆ ಅಂತ ಹೇಳಿದ. ಹೀಗೆ ಅವನ ತಾತ ತನ್ನ ಮೊಮ್ಮಗನ ಧೈರ್ಯವನ್ನು ಮೆಚ್ಚಿ ಮನಸ್ಸೊಳಗೆ ತುಂಬಾ ಸಂತೋಷಪಟ್ರು. ಹೀಗೆ ವೀರ ಯಾರಿಗೂ ತಿಳಿಯದೆ ಪ್ರತಿದಿನ ಅವನ ತಾತನನ್ನು ನೋಡಲು ಹೋಗಿ ಅವರಿಗೆ ಊಟವೆಲ್ಲ ಕೊಟ್ಟು ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದ. ಅವನ ತಾತ ಕೂಡ ಅವನಿಗೆ ಹೇಗೆ ಇರಬೇಕು, ಹೇಗೆ ಇರಬಾರ್ದು ಅಂತ ಎಲ್ಲ ಲೋಕ ಜ್ಞಾನವನ್ನು ಹೇಳಿಕೊಡ್ತಾ ಇದ್ರು. ಹೀಗೆ ಸ್ವಲ್ಪ ದಿನ ಕಳೆಯಿತು. ಬರ ಇನ್ನಷ್ಟು ಹೆಚ್ಚಾಯಿತು. ಊಟಕ್ಕೆ ಕೂಡ ಯಾರಿಗೂ ಏನು ಸಿಗದೆ ಜನರೆಲ್ಲ ತುಂಬಾ ಕಷ್ಟಪಡ್ತಾ ಇದ್ರು. ಇದ್ರಿಂದ ಊರಿನ ಜನರು ಮತ್ತೆ ಪಂಚಾಯಿತಿ ಕಟ್ಟೆಗೆ ಬಂದ್ರು. ಅಯ್ಯ, ಇನ್ನಷ್ಟು ಈ ಊರಲ್ಲಿ ಬರ ಜಾಸ್ತಿ ಆಗ್ತಾ ಇದೆ. ಎಲ್ರಿಗೂ ಧಾನ್ಯ ಕಡಿಮೆ ಆಗ್ತಾ ಇದೆ. ನಮ್ಮ ಬಳಿ ಇರುವ ಧಾನ್ಯವನ್ನು ಒಂದೇ ಕಡೆ ಕೂಡಿ ಹಾಕಿದ್ರೆ ಅದರಲ್ಲಿ ಬೇಕಾದವರಿಗೆ ತಗೋಬಹುದು. ಅವಾಗ ಯಾರಿಗೂ ಯಾವ ಮೋಸನೂ ಆಗಲ್ಲ. ಹೌದಯ್ಯ, ಅವರು ಹೇಳೋದು ಕೂಡ ನಿಜಾನೇ. ಇದು ಒಳ್ಳೆ ಆಲೋಚನೆ. ನಿಜಾನೇ ರಾಮಲಮ್ಮ, ನೀವು ಹೇಳಿದ ಹಾಗೇನೆ ಮಾಡೋಣ.
ಅಯ್ಯ, ಆದ್ರೆ ಇಷ್ಟು ಮೊತ್ತದ ಧಾನ್ಯವನ್ನು ಒಂದು ಕಡೆ ಕೂಡಾಕ್ಲಿಕ್ಕೆ ಒಂದು ದೊಡ್ಡ ಗೋಡೌನ್ ಬೇಕು, ಅದು ಎಲ್ಲವೂ ಇಲ್ಲ. ಹಾಗೆ ಅಂತ ಹೇಳ್ತಾ ಇದ್ದಂಗೆ ಒಬ್ಬ ವ್ಯಕ್ತಿ, ಅಯ್ಯ, ವೀರನ ಮನೆಯಲ್ಲಿ ಒಂದು ರಹಸ್ಯ ಕೋಣೆ ಇದೆ, ಅದು ತುಂಬಾ ದೊಡ್ಡದು. ಅಲ್ಲಿ ಧಾನ್ಯ ಇಟ್ರೆ ಯಾರು ತಗೊಂಡೋಗ್ಲಿಕ್ಕೂ ಸಾಧ್ಯ ಇಲ್ಲ, ರಕ್ಷಣೆಯಿಂದ ಇರುತ್ತೆ. ಹೌದು ವೀರ, ಇದು ಒಳ್ಳೆ ಆಲೋಚನೆ, ನೀನು ಒಪ್ಪಿಕೊಂಡ್ರೆ ಸಾಕು. ಅಯ್ಯೋ ಇಲ್ಲ ಅತ್ತೆ, ನನ್ನ ಮನೆಯಲ್ಲಿ ಆ ರೂಮಿನಲ್ಲಿ ಅಷ್ಟೊಂದು ಸ್ಥಳ ಇಲ್ಲ, ಅಲ್ಲಿ ಇದಕ್ಕೆ ಜಾಗನೂ ಇಲ್ಲ, ಬೇರೆ ಕಡೆ ನೋಡೋಣ. ವೀರ ಎಷ್ಟೇ ಹೇಳಿದ್ರು ಕೂಡ ಆ ಊರಿನ ಜನರು ಒಪ್ಪದೆ ಧಾನ್ಯಗಳನ್ನೆಲ್ಲ ತೆಗೆದುಕೊಂಡು ವೀರನ ಮನೆಗೆ ಹೋದ್ರು. ಊರಿನ ಜನರು ಅವನ ಮನೆಗೆ ಹೋಗಿ ಆ ಬಾಗಿಲು ಎಲ್ಲಿದೆ ಅಂತ ಹುಡುಕಾಡ್ತಾ ಇರುವಾಗ ಒಂದು ರೂಮಿನ ಬಾಗಿಲು ತೆಗೆದುಕೊಂಡಿತ್ತು. ಅದನ್ನು ಹೋಗಿ ತೆರೆದು ನೋಡಿದಾಗ ಅವರ ತಾತ ಅಲ್ಲಿದ್ರು. ಅಲ್ಲಿ ಬಂದಂತಹ ಜಮೀನ್ದಾರರು ಕೂಡ ವೀರನ ತಾತನನ್ನು ನೋಡಿ ತುಂಬಾನೇ ಕೋಪಪಟ್ರು. ಏ ವೀರ, ಏನ್ ನಡೀತಾ ಇದೆ ಇಲ್ಲಿ? ನನ್ನ ಆಜ್ಞೆಯನ್ನು ಧಿಕ್ಕರಿಸುವಷ್ಟು ನಿನಗೆ ಧೈರ್ಯ ಬಂತಾ? ಎಲ್ಲ ವೃದ್ಧರನ್ನು ಈ ಊರಿನಿಂದ ಹೊರಗಡೆ ಕಳಿಸ್ಬೇಕು ಅಂತ ನಾನು ಆಜ್ಞೆ ಮಾಡಿದ ನಂತರವೂ ನೀನ್ ಈ ರೀತಿ ಮಾಡಿದೀಯಾ? ನೀನು ಮಾಡಿದ ತಪ್ಪಿಗೆ ಖಂಡಿತವಾಗಿ ನಿನಗೆ ಶಿಕ್ಷೆ ಆಗಲೇಬೇಕು. ನಾಳೆ ಬೆಳಿಗ್ಗೆ ಪಂಚಾಯಿತಿ ಕಟ್ಟೆಯಲ್ಲಿ ನಿನಗೆ ಶಿಕ್ಷೆ ವಿಧಿಸ್ತೀನಿ ಹಾಗೆ ಅಂತ ಹೇಳಿ ಜಮೀನ್ದಾರರು ಅಲ್ಲಿಂದ ಕೋಪದಿಂದ ಹೊರಟು ಹೋದ್ರು. ಮರುದಿನ ಬೆಳಿಗ್ಗೆ ಪಂಚಾಯಿತಿಯಲ್ಲಿ ಎಲ್ಲರೂ ಬಂದ್ರು. ಅವನಿಗೆ ಕೊಡಬೇಕಾದ ಶಿಕ್ಷೆ ಬಗ್ಗೆ ಪ್ರಕಟಣೆ ಮಾಡುವಾಗ, ಅಯ್ಯ, ಒಂದು ದೊಡ್ಡ ಸಮಸ್ಯೆ ಬಂದಿದೆ. ಊರಲ್ಲಿ ತಿನ್ಲಿಕ್ಕೆ ಧಾನ್ಯಗಳಿಲ್ಲದೆ 4 ಜನ ಉಸಿರಾಟದ ತೊಂದರೆಯಿಂದ ನರಳ್ತಾ ಇದ್ದಾರೆ. ಆ ಮಾತನ್ನು ಕೇಳಿ ಊರಿನ ಜನರೆಲ್ಲ ತುಂಬಾ ಗಾಬರಿ ಪಡ್ತಾ ಇದ್ರು. ಆಗ ಪಂಚಾಯಿತಿಗೆ ಬಂದಂತಹ ವೀರನ ತಾತ, ಇಲ್ಲಿ ನೋಡಿಯಪ್ಪ, ಯಾರು ಗಾಬರಿ ಪಡಬೇಡಿ. ಅವರು ತಲೆ ತಿರುಗಿ ಕೆಳಗೆ ಬಿದ್ದಿದ್ದಾರೆ ಅಂದ್ರೆ ಅವರಿಗೆ ಆಯಾಸ ಆಗಿರ್ಬೇಕು. ಅವರಿಗೆ ತಕ್ಷಣ ನೀರಿನಲ್ಲಿ ನಿಂಬೆ ರಸ ಕಲಿಸಿ ಕುಡಿಸಿ, ನಂತರ ಅವರು ಹೊಟ್ಟೆ ತುಂಬಾ ಬಿಸಿ ಬಿಸಿ ಊಟ ಕೊಡಿ, ಅಷ್ಟೇ ಸಾಕು, ಇನ್ನೇನು ಬೇಡ. ಹಾಗೆ ಅಂತ ಹೇಳಿದ್ರು ಕೂಡ ಗೊಂದಲದಲ್ಲಿರುವ ಜನ ತಾತನ ಮಾತನ್ನು ಕೇಳದೆ ಅವರ ಇಷ್ಟ ಬಂದಂತೆ ಏನೇನೋ ಮಾಡಲು ಹೋದ್ರು. ಆದ್ರೂ ಕೂಡ ಆ ಊರಲ್ಲಿ ಬರ ಕಡಿಮೆಯಾಗಲೇ ಇಲ್ಲ. ಮತ್ತೆ ಪುನಃ ಮಾರನೇ ದಿನನೇ ಮತ್ತೊಮ್ಮೆ ಆ ಊರಿನಲ್ಲಿ ಪಂಚಾಯಿತಿಯನ್ನು ಕರೆದ್ರು. ಆವಾಗ ವೀರ ಧೈರ್ಯವಾಗಿ ಮುಂದೆ ಬಂದು, ಅಯ್ಯ, ಹೊಲದಲ್ಲಿ ಧಾನ್ಯನ ಬೆಳೆದ್ರೆ ತಾನೆ ನಮಗೆ ಈ ರೀತಿ ಕಷ್ಟ ಬರದೇ ಇರುತ್ತೆ. ನಾವು ಹೊಲಕ್ಕೆ ಹೋಗುವಾಗ ಆ ಕಡೆ ಈ ಕಡೆ ದಾರಿ ಇದೆ ಅಲ್ವಾ, ಆ ದಾರಿಯನ್ನು ಅಗೆದು ಅಲ್ಲಿ ನಾವು ಧಾನ್ಯವನ್ನು ಬಿತ್ತನೆ ಮಾಡೋಣ. ನಾವು ನಮ್ಮ ಹೊಲದಲ್ಲಿ ಎಷ್ಟೋ ಸಲ ಬೆಳೆನ ಬೆಳೆದಿದ್ದೀವಿ, ಅದರಿಂದ ಆ ಮಣ್ಣು ಅದರ ಶಕ್ತಿಯನ್ನು ಕಳೆದುಕೊಂಡಿರುತ್ತೆ. ಪಕ್ಕದಲ್ಲೇ ಖಾಲಿ ಇರುವ ಭೂಮಿಯಲ್ಲಿ ಇದುವರೆಗೂ ಯಾವ ಬೆಳೆಯನ್ನು ಬೆಳೆಯದ ಕಾರಣ ಭೂಮಿ ಚೆನ್ನಾಗಿರುತ್ತೆ. ಇದು ಸಲ ಪ್ರಯತ್ನ ಮಾಡಿ ನೋಡೋಣ ಹಾಗೆ ಅಂತ ಹೇಳಿದ. ಆದ್ರೂ ಆ ಮಾತನ್ನು ಯಾರೂ ನಂಬಲಿಲ್ಲ. ದಾರಿಯಲ್ಲಿ ಎಲ್ಲಾದ್ರೂ ಧಾನ್ಯ ಬೆಳೆಯಲು ಸಾಧ್ಯವಾಗುತ್ತಾ? ಇದೆಂತ ಹುಚ್ಚು ಯೋಚನೆ. ಊರಿನ ಜನರು ಕೂಡ ನಗ್ತಾ ಇದ್ರು. ಆದ್ರೆ ವೀರ ಹಠ ಹಿಡಿದ ವಿಕ್ರಮಾದಿತ್ಯನಂತೆ, ಯಾರು ನನ್ನ ಮಾತು ಕೇಳಿದ್ರು ಕೇಳದಿದ್ರು ನಾನು ಮಾತ್ರ ನನ್ನ ಹೊಲದ ಪಕ್ಕದಲ್ಲಿರುವ ಸ್ವಲ್ಪ ಜಾಗದಲ್ಲಿ ಬಿತ್ತನೆಯನ್ನು ಮಾಡೇ ಮಾಡ್ತೀನಿ ಹಾಗೆ ಹೇಳಿ ವೀರ ಅವನ ಹೊಲದ ಪಕ್ಕದಲ್ಲಿರುವ ದಾರಿಯನ್ನು ಅಗೆದು ಬಿತ್ತನೆ ಮಾಡಿದ. ಸ್ವಲ್ಪ ದಿನಗಳಲ್ಲೇ ಆ ದಾರಿಯಲ್ಲಿ ಹಾಕಿದ ಬಿತ್ತನೆಗಳು ಧಾನ್ಯ ಬರಲಾರಂಭಿಸಿತು. ಅದನ್ನು ನೋಡಿದ ಊರಿನ ಜನರು ಆಶ್ಚರ್ಯಪಟ್ಟು ಅವರು ಕೂಡ ಹಾಗೇನೆ ಅವರ ದಾರಿಯಲ್ಲೇ ಬಿತ್ತನೆ ಮಾಡಲು ಆರಂಭಿಸಿದ್ರು. ಸ್ವಲ್ಪ ದಿನಗಳಲ್ಲೇ ಹೊಲದಲ್ಲೇ ಹಾಕಿದ ಬಿತ್ತನೆಗಿಂತ ರಸ್ತೆಯಲ್ಲೇ ಹಾಕಿದ ಬಿತ್ತನೆ ಚೆನ್ನಾಗಿ ಬೆಳೆದಿತ್ತು. ಹೀಗೇನೆ ಆ ಊರಲ್ಲಿ ಬರ ಕೂಡ ದೂರವಾಯಿತು. ಊರಿನ ಜನರೆಲ್ಲ ಸಂತೋಷಪಟ್ರು. ಆಗ ಊರಿನ ಜನರೆಲ್ಲ ಅವನನ್ನು ಮೆಚ್ಚಿಕೊಂಡು, ಸಭಾಷ್ ವೀರ, ನಿನ್ನ ಬುದ್ಧಿವಂತೆಗೆ ನನ್ನ ನಮಸ್ಕಾರಗಳು. ನಾವು ಎಷ್ಟೇ ಹೇಳಿದ್ರೂ ನೀನು ಮಾತ್ರ ಹಠ ಮಾಡಿ ಬಿತ್ತನೆಯನ್ನು ಮಾಡಿದೆ. ಹೀಗೆ ಈ ರೀತಿ ಆಲೋಚನೆ ಎಲ್ಲಿಂದಪ್ಪ ಬಂತು? ಅಯ್ಯ, ಇದು ನನ್ನ ಬುದ್ಧಿವಂತಿಕೆ ಇಲ್ಲ, ಇದೆಲ್ಲ ನನ್ನ ತಾತನ ಅನುಭವದಿಂದನೇ ಆಗಿದ್ದು. ಇದೆಲ್ಲದಕ್ಕೂ ಮೂಲ ಕಾರಣ ನಮ್ಮ ತಾತನೇ. ಅವರು ನನ್ನ ಮನೆಯಲ್ಲಿದ್ದಕ್ಕೆ ನನಗೆ ಯಾವ ಶಿಕ್ಷೆನೂ ವಿಧಿಸಬೇಡಿ. ವೃದ್ಧರು ಯಾವ ಕೆಲಸನೂ ಮಾಡದೆ ನಮ್ಮ ಮನೆಯಲ್ಲೇ ಇದ್ದು ನಮಗೆ ಉತ್ತಮವಾದ ಸಲಹೆ ಕೊಡ್ತಾರೆ. ಅವರ ಅನುಭವನೇ ನಮಗೆ ನಿಜವಾದ ಸಂಪತ್ತು. ನನ್ನ ತಾತ ಒಬ್ಬರ ಆಲೋಚನೆಯಿಂದ ನಮ್ಮ ಊರಲ್ಲಿ ಇಷ್ಟು ದೊಡ್ಡ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಹಾಗಾದ್ರೆ ನಮ್ಮ ಊರಿನ ವೃದ್ಧರೆಲ್ಲ ಮತ್ತೆ ನಮ್ಮ ಊರಿಗೆ ಹಿಂತಿರುಗಿ ಬಂದ್ರೆ ನಮ್ಮ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗ್ಬೋದು. ವೃದ್ಧಾಪ್ಯ ಅಂದ್ರೆ ಅದು ಸ್ವಲ್ಪ ದಿನಗಳ ಅನುಭವ, ಅಷ್ಟು ಅಲ್ಲದೆ ಅವರು ವ್ಯರ್ಥ ಏನೂ ಅಲ್ಲ. ವೀರ, ನೀನು ಹೇಳಿದ್ದು ನಿಜವಾಗಲೂ ಸತ್ಯದ ವಿಚಾರ. ನಾನು ಇಷ್ಟು ದಿನ ವೃದ್ಧರ ಪ್ರಾಮುಖ್ಯತೆಯನ್ನು ತಿಳ್ಕೊಂಡಿಲ್ಲ. ಇವತ್ತು ನೀನು ನನ್ನ ಕಣ್ತೆರೆದೆ. ಇವಾಗ್ಲೇ ಹೋಗಿ ನಮ್ಮ ಊರಿನಿಂದ ಹೊರಗಡೆ ಹಾಕಿದ ವೃದ್ಧರನ್ನು ಗೌರವದೊಂದಿಗೆ ಕರ್ಕೊಂಡ್ಬರೋಣ. ಹಳೆಯ ಆಚಾರ ವಿಚಾರಗಳು ವ್ಯಕ್ತಿಗಳನ್ನು ನಮ್ಮ ಊರಿನಿಂದ ಹೊರಗೆ ಹಾಕದೆ ಅವರನ್ನು ಮತ್ತೆ ಕರ್ಕೊಂಡು ಬಂದು ನಮ್ಮ ಊರಿಗೆ ಇರುವ ಸಮಸ್ಯೆಯನ್ನು ಪರಿಹರಿಸಬಹುದು.
ಹೀಗೆ ಆ ಊರಿನಿಂದ ಹೊರಗಡೆ ಕಳಿಸಲ್ಪಟ್ಟ ಎಲ್ಲ ವೃದ್ಧರನ್ನು ಮತ್ತೆ ಆ ಊರಿಗೆ ಕರ್ಕೊಂಬಂದ್ರು. ಹೀಗೆ ಆ ಊರಿಗೆ ಯಾವಾಗ ಏನೇ ಸಮಸ್ಯೆ ಬಂದ್ರೂ ಮೊದಲು ಆ ವೃದ್ಧರ ಬಳಿ ಕೇಳಿ ಪರಿಹಾರವನ್ನು ಕಂಡ್ಕೊಳ್ತಾ ಇದ್ರು.